ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನಾದಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2020 ಇಸುವೆ ಆಮೇನ್. ಡಿಸೆಂಬರ್ ತಿಂಗಳು 17ನೇ ತಾರೀಕು ಗುರುವಾರ ಬೆಳಿಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆಯೂ ಕೊಂಡಾಡುವಂತೆಯೂ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ಕರ್ತನನ್ನು ಸ್ತುತಿಸುತ್ತಾನೆ. ಪ್ರಿಯರೇ, ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಪಾಡಿದರು. ಹೋದ 7 ದಿನಗಳು ಉಪವಾಸದಲ್ಲಿ ಇರುವಂತೆ ದೇವರು ಬಲಪಡಿಸಿದರು. ಎಲ್ಲದಕ್ಕೂ ಸ್ತೋತ್ರ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಕರ್ತನು ಮಾಡಿರುವ ಉಪಕಾರಗಳಲ್ಲಿ ಒಂದೊಂದಾದರಲ್ಲೂ ಮರಬೇಡ. ಕರ್ತನ ಕೃಪೆಯು ನಮ್ಮ ಮೇಲೆ ಸುರಿಸಲ್ಪಡುವಂತೆ ನಾವು ಕರ್ತನಕ್ಕೆ ಸ್ತುತಿ, ಗಣ, ಮಾನೆ, ಮಗಿವೆ ಎಲ್ಲ ಅರ್ಪಿಸೋಣ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. 105ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ: ಕರ್ತನಿಗೆ ಉಪಕಾರ ಸ್ತುತಿ ಮಾಡ್ರಿ, ಆತನ ಹೆಸರನ್ನು ಆಮೇನ್ ಕರೆಯಿರಿ. ಜನಗಳಲ್ಲಿ ಆತನು ಕ್ರಿಯೆಗಳನ್ನು ತಿಳಿಯ ಮಾಡ್ರಿ. ಆತನಿಗೆ ಹಾಡ್ರಿ, ಆತನಿಗೆ ಕೀರ್ತನೆ ಹಾಡ್ರಿ. ಆತನ ಅದ್ಭುತ ಕ್ರಿಯೆಗಳ ವಿಷಯವಾಗಿ ಮಾತನಾಡ್ರಿ. ಆತನ ಪರಿಶುದ್ಧ ನಾಮದಲ್ಲಿ ಹೋಳಿಕೊಳ್ಳಿರಿ. ಕರ್ತನನ್ನು ಹುಡುಕುವವರ ಹೃದಯವು ಸಂತೋಷಿಸಲಿ. ಕರ್ತನನ್ನು, ಆತನ ಬಲವನ್ನು ಹುಡುಕಿರಿ. ಆತನ ಮುಖವನ್ನು ಯಾವಾಗಲೂ ಹುಡುಕಿರಿ. ಕರ್ತನನ್ನು, ಆತನ ಬಲವನ್ನು ಹುಡುಕಿರಿ. ಆತನ ಮುಖವನ್ನು ಯಾವಾಗಲೂ ಹುಡುಕಿರಿ. ದೇವರ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಈ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ನಿಮ್ಮ ಜನರಿಗಾಗಿ ಪ್ರಾರ್ಥಿಸುವಂತೆ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ನಾವು ಒಟ್ಟಾಗಿ ನಿಮ್ಮ ಸಮ್ಮುಖದಲ್ಲಿ ಬರ್ತೇನೆ. ಪ್ರಾರ್ಥನೆಗಳು ಕೇಳುವಾತನೇ, ಇವತ್ತು ಮನಗುಂದಿರುವವರಿಗೂ ಮನಃಶಾಂತಿ ಸಿಕ್ಕುವಂತೆ, ಮನ ಒಡೆದೋಗಿರುವವರಿಗೂ ಬಲವೂ ಕೃಪೆಯೂ ಸಿಕ್ಕುವಂತೆ ಪ್ರಾರ್ಥನೆ ಮಾಡ್ತೇನೆ. ಹೆದೆ ನೋವಿನಿಂದ ಕಷ್ಟಪಡುವವರು, ಆಮೇಲೆ ಗ್ಯಾಸ್ಟ್ರಿಕ್ಕಿನ ಪ್ರಾಬ್ಲಮ್ಗಳು ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆಯಾಗಲಿ. ನನ್ನ ಕರ್ತರ ಅದ್ಭುತಕರವಾದ ಕರಗಳು ಸೋರಿಯಾಸಿಸ್ ತರ ಎಲ್ಲ ಕಾಯಿಲೆಗಳ ಮೇಲೆ ಕ್ರಿಯೆ ಮಾಡುವಂತೆ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ದೇವರು ರೋಗ ಶಾಂತಿಗಳನ್ನು ನೀಡುವ ದೇವರು. ಎಲ್ಲ ರೋಗಗಳಿಗೆ ಆತನು ಗಣವೈದ್ಯರು. ಗಣವೈದ್ಯರಾಗಿರುವ ಯೇಸು ಸ್ವಾಮಿ ಪೂರ್ಣ ಬಿಡುಗಡೆಯು ಇವತ್ತು ಕೊಡುವುದಕ್ಕಾಗಿ ಸ್ತೋತ್ರ. ಫೈನಾನ್ಷಿಯಲ್ ಕ್ರೈಸಿಸ್ ಆ ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಬಿಸಿನೆಸ್ಗಳು ಒಡೆದೋಗಿರೋವರೆಗೂ ಆಗೋಸ್ಕರ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಸಾಲ ಭಾರಗಳು ನೀಗಲಿ. ಕೆಲಸ ಇಲ್ಲದವರಿಗೂ ಕೆಲಸ ಸಿಕ್ಕಲಿ ಯೇಸುವಿನ ನಾಮದಲ್ಲಿ. ಪ್ರತ್ಯೇಕವಾಗಿ ಒಂದು ಬಿಡುಗಡೆಕ್ಕಾಗಿ ಪ್ರಾರ್ಥಿಸುತ್ತೇನೆ. ತಲೆಮಾರುಗಳಕ್ಕಾಗಿ, ಮಕ್ಕಳಿಗಾಗಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳ ಎಜುಕೇಷನ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ಮದುವೆ ನಡೆಯದಿರುವ ಮಕ್ಕಳಿಗಾಗಿ ಮಕ್ಕಳಿಗೆ ಮದುವೆ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ಮಕ್ಕಳಿಲ್ಲದಿರುವ ಮಕ್ಕಳಿಂದ ಇಲ್ಲದಿರುವ ವ್ಯಕ್ತಿಗಳು ನೆನೆಸಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಯೇಸುವಿನ ನಾಮದಲ್ಲಿ ಮಕ್ಕಳು ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಯೇಸುವೇ, ನಿಮ್ಮ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಈ ಉಪವಾಸದ 7ನೇ ದಿನ ಕರ್ತನ ಮಹಿಮೆ ಎಲ್ಲವರ ಜೊತೆಯಲ್ಲಿ ಇಳಿದು ಅಭಿಷೇಕವು, ಶಕ್ತಿಯು, ಬಲವು, ಕೃಪೆಯು ಯಾವರಿಸುವಂತೆ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ,
ದೇವರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ಇವತ್ತು ಓದಬೇಕಾಗಿರುವ ವಾಕ್ಯಗಳು ಮಾರ್ಕನು 1-4 ಅಧಿಕಾರಗಳು, ಅಪೊಸ್ತಲ ಕೃತ್ಯಗಳು 9ನೇ ಅಧಿಕಾರ, 2 ಕೊರಿಂಥ ಅವರಿಗೆ ಬರೆದ ಪತ್ರಿಕೆ 1-7 ಪ್ರಕಟಣೆ ಗ್ರಂಥ 7ನೇ ಅಧಿಕಾರ. ಇಷ್ಟು ವಾಕ್ಯಗಳು ಅಧ್ಯಾಯಗಳು ನಾವು ಓದಬೇಕು. ಇವತ್ತಿನ ಚಿಂತಕ್ಕಾಗಿ ಆಮೇನ್ ಮತ್ತಾಯನವರ ಸುವಾರ್ತೆ 11ನೇ ಅಧಿಕಾರ 28ನೇ ವಾಕ್ಯ. ಮತ್ತಾಯಿ 11:28 ಅಲ್ಲಿ ಬರೆದಿರುವುದು, ಕಷ್ಟಪಡುವವರೇ ಮತ್ತು ಹೊರಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಕಷ್ಟಪಡುವವರೇ, ಹೊರಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಪ್ರಿಯರೇ, ನಮ್ಮ ಜೀವನದಲ್ಲಿ ವಿಶ್ರಾಂತಿಯು ಕೊಡಕ್ಕೆ ಯಾರಿಂದ ಸಾಧ್ಯವಾಗುತ್ತೆ? ನಿಜವಾಗಿರುವ ಸಂತೋಷವು, ನಿಜವಾಗಿರುವ ಶಾಂತಿಯು ಕೊಡಕ್ಕೆ ಯಾರಿಂದಲೇ ಸಾಧ್ಯವಾಗುತ್ತದೆ? ಮನುಷ್ಯರಲ್ಲಿ ನಾವು ಅದು ಹುಡುಕಿದರೆ ಆಮೇಲೆ ಅದೆಲ್ಲ ಒಂದು ನೈಮಿಷಿಕವಾದ ಸುಖ, ಸಂತೋಷ, ಸಮಾಧಾನ, ಇಲ್ಲಾಂದ್ರೆ ಅದು ವ್ಯಾಜವಾದ ಸಂತೋಷ, ಸುಖ, ಸಮಾಧಾನ ಎಂಬುದಾಗಿ ನಮಗೆ ಕಾಣಕ್ಕಾಗುತ್ತದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಈ ವಾಕ್ಯ ಮೂಲಕವಾಗಿ ಹೇಳುವುದೆಂದರಲು, ನಿಮ್ಮ ಕಷ್ಟಕಾಲದಲ್ಲಿ ನೀವು ಮನುಷ್ಯರ ಹತ್ರ ಹೋದರೆ ಅವರು ನಿಮ್ಮನ್ನು ತಳ್ಳಿ ದೂರ ಹಾಕುವಾಗ, ಅವರು ನಿಮ್ಮನ್ನು ಬಿಟ್ಟು ಹೋಗುವಾಗ, ಸಂತೋಷ ಇರುವವರ ಜೊತೆಯಲ್ಲಿ ಮಾತ್ರ ಸಂತೋಷ ಆಮೇಲೆ ಸಂತೋಷ ಹುಡುಕಿಕೊಂಡು ಮನುಷ್ಯರು ಹೋಗುವಾಗ, ಆಮೇಲೆ ದುಃಖವಿರುವವರ ಜೊತೆ ಹತ್ರ ಹೋದರೆ ದುಃಖವೇ ಸಿಕ್ಕುತ್ತದೆ ಎಂಬುದಾಗಿ ಹೇಳಿಕೊಂಡು ಆಮೇಲೆ ಹೋಗಾದಿರುವಾಗ, ಆಮೇಲೆ ಯೇಸು ಕ್ರಿಸ್ತನು ನಮ್ಮ ಹತ್ರ ಹೇಳುವುದು, ಆಮೇಲೆ ನೀವು ಕಷ್ಟಪಡುವವರಾಗಿದ್ದರೆ, ಹೊರ ಹೊತ್ತುವವರಾಗಿದ್ದರೆ ಎಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಎಲ್ಲರೂ ಸಂತೋಷ ಇರುವವರೇ ನೋಡಕ್ಕಾಗಿಯೂ, ಕರೆಯುವುದಕ್ಕಾಗಿಯೂ, ಅವರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡೋಕ್ಕಾಗಿಯೂ ಆಮೇಲೆ ನೋಡುವಾಗ ನಮ್ಮ ಕರ್ತನು ಆಮೇಲೆ ಹೇಳುವುದು, ಆಮೇಲೆ ನಮ್ಮ ಕರ್ತನು ಹೇಳುವುದು, ಆಮೇಲೆ ಕಷ್ಟಪಡುವವರೇ, ಹೊರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಎಂಬುದಾಗಿ. ಆಮೇಲೆ ಇಂಗ್ಲೀಷಲ್ಲಿ ಅಲ್ಲಿ ಕೊಟ್ಟಿರುವ ನಿಮಗೆ ರೆಸ್ಟ್ ಕೊಡ್ತೀವಿ ಅಂದರೆ, ಆಮೇಲೆ ನಮ್ಮ ವಿಲೇಜ್ಗಳಲ್ಲಿ ಎಲ್ಲ ಹಳೆ ಕಾಲದಲ್ಲಿ ನಾವು ಹೋಗುವಾಗ ದೊಡ್ಡ ಭಾರವನ್ನು ಹೊತ್ತಿಕೊಂಡು ಹೋಗುವ ಮನುಷ್ಯನನ್ನು ಆಮೇಲೆ ಸಹಾಯ ಮಾಡೋದಕ್ಕಾಗಿ ದಾರಿಯಲ್ಲಿ 2 ಕಲ್ಲುಗಳನ್ನಿಟ್ಟು ಅದರ ಮೇಲೆ ಆಮೇಲೆ ಕಡಪ್ಪ ಕಲ್ಲು, ಆಮೇಲೆ ಚಪಾತಿ ಕಲ್ಲು ಮೇಲ್ಗಡೆ ಇಟ್ಟಿರ್ತಾರೆ. ಆ ಕಲ್ಲಿನ ಮೇಲೆ ಇವನ ಭಾರವನ್ನು ಇಳಿಸಿ ಅಲ್ಲಿ ನಿಂದು ಸಮಾಧಾನ ಪಟ್ಟು ಆಮೇಲೆ ವಿಶ್ರಮ ತಗೊಂಡು ಆಮೇಲೆ ಪುನಃ ಆಮೇಲೆ ಭಾರವನ್ನು ಹೊತ್ತಿಕೊಂಡು ಅವರು ಹೋಗ್ತಾರೆ. ಹಾಗೆ ಆಮೇಲೆ ಆ ಭಾರವನ್ನು ಹೊತ್ತಿಕೊಂಡು ಹೋಗ್ತಾರೆ. ಹಾಗೆಯೇ ಆಮೇಲೆ ಆ ಭಾರವನ್ನು ಅವನು ಈ ಸುಮಡುತಾಂಗಿಯ ಮೇಲೆ ಹಾಕುವಾಗ ತುಂಬ ವಿಶ್ರಮ ಶರೀರಕ್ಕೆ ಸಿಗುತ್ತದೆ. ಅದೇ ಪ್ರಕಾರ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಿಮ್ಮ ಭಾರ ಅದು ಕೆಳಗಡೆ ಇಡಕ್ಕಾಗಲ್ಲ, ಅಷ್ಟೊಂದು ಆಮೇಲೆ ಬಲವಿರುವುದು, ಅಷ್ಟೊಂದು ಭಾರವಿರುವುದು. ನಿಮ್ಮ ಭಾರ ಯಾವುದು? ಅದೆಷ್ಟು ದೊಡ್ಡದಾಗಲಿ, ಎಷ್ಟೊಂದು ದೊಡ್ಡದಾಗಲಿ, ಅಯ್ಯೋ ಇದು ಯಾರಿಗೂ ಇದು ಆಮೇಲೆ ಎತ್ತುಕೊಳ್ಳಕ್ಕಾಗಲ್ಲ, ನನ್ನ ಭಾರ ನನಗೆ ಮಾತ್ರ ಗೊತ್ತಿದೆ, ಇದು ಯಾರಿಂದಲೂ ನೀಗಿಸಕ್ಕಾಗಲ್ಲ ಎಂಬುದಾಗಿ ನೀವು ಹೇಳುವ ಆ ಭಾರ ಯೇಸು ಕ್ರಿಸ್ತನ ಮೇಲೆ ಹಾಕಲಿ. 1 ಕೊರಿಂಥ ಪತ್ರಿಕೆ 1 ಪೇತ್ರನ ಪತ್ರಿಕೆ 5ನೇ ಅಧಿಕಾರ 7ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದರು, ಆಮೇಲೆ ನಿಮ್ಮ ಚಿಂತಾಭಾರ, ಅದೇ ಈ ಲೋಕದಲ್ಲಿ ಇರುವ ಎಲ್ಲ ಭಾರಕ್ಕಿಂತ ದೊಡ್ಡದು ಚಿಂತಾಭಾರವಾಗಿದೆ. ಹೃದಯವನ್ನು ಒಡೆದೋಗುವ
ಕೆಲವು ಸಲ ಅಟ್ಯಾಕ್ ಕೂಡಿ ಬಂದುಬಿಡ್ತಾರೆ, ಅಷ್ಟು ಭಾರ. ಎಷ್ಟೋ ಜನಕ್ಕೆ ಹಂಗೆ ಆಗಿದೆ, ಜೀವ ಕೂಡಿ ಪ್ರಾಣ ಕೂಡಿ ತೆಗೆದು ಬಿಡ್ತಾರೆ, ಆ ಥರ ಭಾರ. ಆ ಭಾರವಿರುವವರು ಕೂಡಿ ನನ್ನ ಮೇಲೆ ನಿಮ್ಮ ಭಾರ ಹಾಕಿರಿ, ನಾನು ನಿಮಗಾಗಿ ಚಿಂತಿಸುತ್ತೇನೆ ಅಂದರೆ ಆಮೇಲೆ ಆ ವಿಷಯದ ಆಮೇಲೆ ಚಿಂತೆಯು ದೇವರು ನಮಗೋಸ್ಕರವಾಗಿ ಚಿಂತೆ ಮಾಡ್ತಾರೆ. ಯಾವ ವಿಷಯವಾಗಲಿ, ಮಕ್ಕಳ ಮದುವೆ ಆಗಿರ್ಬೋದು, ದೊಡ್ಡ ಕಾಯಿಲೆ ಇರ್ಬೋದು, ಬಿಡುಗಡೆ ಇಲ್ಲ ಅಂತ ಡಾಕ್ಟರ್ ಹೇಳಿರ್ಬೋದು, ಬಿಡುಗಡೆ ಆಗುತ್ತದೆ. ಆಮೇಲೆ ಸಾಲ ಭಾರಗಳಿಂದ ಕೋಡಿ ದುಡ್ಡು ಸಾಲ ಆಗಲಿ, ಕರ್ತರು ಆ ಭಾರವನ್ನು ಹೊತ್ತಿ ನಿಮ್ಮನ್ನು ಬಲಪಡಿಸುತ್ತಾರೆ. ಹೌದು ಪ್ರಿಯರೇ, ಆಮೇಲೆ ಕರ್ತರನ್ನು ನಂಬರಿ. ಕರ್ತನ್ ಕರೀತಾ ಇದ್ದಾರೆ, ಆಮೇಲೆ ಕರ್ತನ್ ಕರೀತಾ ಇದ್ದಾರೆ ಯಾರನ್ನು? ಆಮೇಲೆ ಹಣವಂತರನ್ನಲ್ಲ, ಬೆಲೆಬಂದರನ್ನಲ್ಲ, ಆಮೇಲೆ ದೊಡ್ಡ ವ್ಯಕ್ತಿ ಜ್ಞಾನವಂತರನ್ನಲ್ಲ ಆತನ್ ಕರೆಯುವುದು. ಆಮೇಲೆ ಹೊರಗೊತ್ತುವವರೇ, ಆಮೇಲೆ ಭಾರ ಹೊತ್ತುವವರೇ, ಕಷ್ಟಪಡುವವರೇ, ನೀವೆಲ್ಲವರು ನನ್ನ ಬಳಿಗೆ ಬಂದಿರಿ. ಹಲ್ಲೇಲೂಯ. ಬಡವರ ಮೇಲೆ ಇಷ್ಟೊಂದು ಪ್ರೀತಿ, ಆಮೇಲೆ ಬಡವರ ಮೇಲೆ ಎಷ್ಟೊಂದು ಪ್ರೀತಿ, ಹಲ್ಲೇಲೂಯ, ಹೇಳಕ್ಕಾಗುವುದಿಲ್ಲ. ಕಷ್ಟಪಡುವವರಿಗೆ ಇಷ್ಟೊಂದು ಆಶ್ರಯ, ಭರವಸ ಹೇಳುವುದಕ್ಕೆ ಆಗಲ್ಲ. ಅದು ಕೊಡುವ ಕರ್ತನಲ್ಲಿ ನಂಬಿಕೊಳ್ಳಿರಿ. ನಿಜವಾಗಿಯೂ ನಿಮ್ಮ ಭಾರಗಳು ಆತನು ಹೊತ್ತಿ ನಿಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾರೆ. ಆಮೇನ್. ನಿಮ್ಮ ಭಾರಗಳು ಆಮೇನ್ ಕರ್ತನ ಮೇಲೆ ಹಾಕಿರಿ ಎಂಬುದಾಗಿ ದೇವರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆಮೇನ್. ಆಮೇನ್. ಕೀರ್ತನದಲ್ಲಿ ಒಂದು ವಾಕ್ಯ ಈ ಪ್ರಕಾರವಾಗಿದೆ, ನಿಮ್ಮ ಭೂಯಾತ್ರೆಯ ಚಿಂತಾಭಾರಗಳು ಆಮೇನ್ ಯೆಹೋವನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಒದಗಿಸುತ್ತಾನೆ ಎಂಬುದಾಗಿದ್ದ ವಾಕ್ಯ. ಈ ಭೂ ಯಾತ್ರೆಯಲ್ಲಿ ಎಷ್ಟೊಂದು ಚಿಂತಾಭಾರ ಹೊಂದಿದೆ, ಎಷ್ಟೊಂದು, ಅದೆಲ್ಲ ಭೂಯಾತ್ರೆಯಲ್ಲಿ ಬರುವ 100 ವಯಸ್ಸುವರೆ ಜೀವನ ಮಾಡುವಾಗ ಬರುವ ಎಲ್ಲ ಭಾರಗಳು ಕರ್ತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಆಮೇಲೆ ಒದಗಿಸುವ ದೇವರಾಗಿದ್ದಾರೆ. ಆಮೇಲೆ ಆದ್ದರಿಂದ ಈ ದಿನಗಳಲ್ಲಿ, ಈ ದಿನ ಆಮೇಲೆ ಈ ದಿನ ನಮ್ಮ ಚಿಂತಾಭಾರ ಯಾವುದು, ಎಷ್ಟು ದೊಡ್ಡದು? ನೀವು ಮನ ಕುದ್ದಿದ್ದೀರಾ, ಮನ ಒಡೆದೋಗಿದ್ದೀರಾ, ಕಣ್ಣೀರಲ್ಲಿ ಬಿತ್ತಿದ್ದೀರಾ? ದೇವರ ಮಗುವೆ, ಭಯಪಡಬಾರದು. ದೇವರನ್ನು ನಂಬಿ, ಕರ್ತನ ಮಾತುಗಳನ್ನು ನಂಬಿ, ಆ ಭಾರವೇ ಯೇಸುವಿನ ಮೇಲೆ ಹಾಕಿ ನೆಮ್ಮದಿಯಾಗಿ, ಅದು ಬಿಟ್ಟು ಮತ್ತೆ ತೆಗಿಯಕ್ಕೆ ನೋಡಬೇಡ. ಆ ಬಿಟ್ಟು ದೇವರ ಮೇಲೆ ನೀವೇ ನೋಡಿಕೊಳ್ಳಿ. ಆಮೇಲೆ ಆತನ ಆಶ್ರಯ ಮಾಡಿ, ಆತನ ಮುಖವನ್ನು ನೋಡಿಕೊಳ್ಳಿ. ತಕ್ಕ ಸಮಯದಲ್ಲಿ ಆತನು ನಿಮಗಾಗಿ ಒದಗಿಸುವ ದೇವರಾಗಿದ್ದಾರೆ. ಆಮೇಲೆ ಆತನು ನಿಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ನಿಮ್ಮ ಜೀವನದಿಂದ ಅದ್ಭುತ ಮಾಡೋಕ್ಕೆ ಆತನ ಶಕ್ತಿ ಉಂಟು. ಆ ಅದ್ಭುತವು, ನೀವು ಆ ಭಾರವು ಆತನ ಮೇಲೆ ಹಾಕುವಾಗ ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ. ಆಮೇಲೆ ಆತನ ಕರೆಯುವಾಗ ಆತನ ಹತ್ರ ಹೋಗರಿ. ಆಮೇಲೆ ಕಷ್ಟಪಡುವವರೇ, ಹೊರ ಹೊತ್ತುವವರೇ, ನೀವೆಲ್ಲವರು ನನ್ನ ಬಳಿಗೆ ಬನ್ನಿರಿ, ಆ ಮಾತನ್ನು ಕೇಳಿಕೊಳ್ಳ್ರಿ. ನಾನು ನಿಮಗಾಗಿ ಆಮೇಲೆ ಚಿಂತಿಸುವನಾಗಿದ್ದಾರೆ, ವಿಶ್ರಾಂತಿಯನ್ನು ಕೊಡುವನಾಗಿದ್ದಾರೆ. ಆ ವಿಶ್ರಾಂತಿಯನ್ನು ಜೀವನದಲ್ಲಿ ತಗೊಳ್ರಿ. ಆ ವಿಶ್ರಾಂತಿ ಕ್ರಿಸ್ತನಲ್ಲಿದೆ. ಭಾರವಿದೆಯಾ? ಆಮೇಲೆ ರೋಗ ಭಾರವಿದೆಯಾ? ಕಣ್ಣೀರಿನ ಸಾಲ ಭಾರಗಳಿದೆಯಾ? ಪಾಪವಾಗಲಿ, ಸಾಲ ಭಾರವಾಗಲಿ, ರೋಗ ಭಾರವಾಗಲಿ, ಹೊತ್ತಿಕೊಳ್ಳುವ, ವಿಶ್ರಮ ಕೊಡುವ ಕರ್ತನ ಮೇಲೆ ಅವನ್ನ ಹಾಕಿಕೊಂಡು ಸುಸ್ಥಚಿತ್ತರಾಗಿರ್ರಿ. ದೇವರು ನಿಮ್ಮನ್ನು ಅದಕ್ಕಾಗಿ ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ವಿ ಆರ್ ಶೈನಿಂಗ್ ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಗಾಡ್ ಬ್ಲೆಸ್ ಯು. ಆಮೇಲೆ ಇವತ್ತಿನ ಉಪವಾಸ ಕೂಟಕ್ಕೆ ಸಾಯಂಕಾಲ ಪಾಲುಗಾರರಿ, ಆಶೀರ್ವಾದ ಪಡೆಕೊಳ್ಳ್ರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.